ಸಂಘಟನೆಗೆ ಉಗ್ರ ವಿರೋಧಿ ಸಂಘಟನೆಗೆ ಪಾಕಿಸ್ತಾನ್ಗೆ ಯಾಕೆಂದ್ರೆ ಇಲ್ಲಾಂದ್ರೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳುಗಳು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಾಮೀಜಿಗಳು ಎಲ್ಲೋಗಿದಾರೋ ಗೊತ್ತಿಲ್ಲ. ಎಲ್ಲಾ ಸಮಾಜದ ಸ್ವಾಮೀಜಿಗಳು, ಗೌಡ್ರು ಸ್ವಾಮೀಜಿ ಇರ್ಬೋದು, ಲಿಂಗಾಯತರು ಸ್ವಾಮೀಜಿ ಇರ್ಬೋದು, ಕುರುಬರು ಸ್ವಾಮೀಜಿ ಇರ್ಬೋದು, ಅಥವಾ ಇತರೆ ಸ್ವಾಮೀಜಿಗಳು ಎಲ್ಲಿ ಹೊರಟೋಗಿದ್ದೀರೋ, ಅದೆಲ್ಲಿ ನೀವು ಕುತ್ಕೊಂಡಿದ್ದೀರೋ ಗೊತ್ತಿಲ್ಲ. ಎಲ್ಲ ನೀವು ಜಾತಿಗಳು ಹೊಡ್ಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕು ಕಾಣಿಸ್ತಾ ಇದ್ದೀರಾ. ಮುಂದೆ ಭವಿಷ್ಯದಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು AC ಕಾರು AC ರೂಮಲ್ಲಿ ನೀವು ಮಲಗಿದ್ದೀರಾ ಸ್ವಾಮಿಗಳೇ. ಇಲ್ಲಿ ನಾವ್ ಹೇಳೋದು ಒಂದೇ, ನೀವೆಲ್ಲಾರು ಆಚೆಗೆ ಬಂದು ನಾವೆಲ್ಲ ಹಿಂದೂ ಸ್ವಾಮಿಗಳು ಅಂತ ನೀವು ಘೋಷಣೆ ಆಗೋವರೆಗೂ ಈ ಸಮಾಜ ಉದ್ಧಾರ ಆಗಲ್ಲ. ನೀವೆಲ್ಲಿವರೆಗೂ ನೀವು ನಂದು ಈ ಜಾತಿ ನಂದು ಆ ಜಾತಿ ಅಂತ ಸ್ವಾಮಿಗಳಿಗೆ ನಾನು ಕಡಾಖಂಡಿತವಾಗಿ ಓಪನ್ ಆಗಿ ನಾನು ಹೇಳೋದು ಒಂದೇ, ನೀವೆಲ್ಲ ಹಿಂದೂ ಸ್ವಾಮೀಜಿಗಳಾಗಿ ಆಚೆ ಬಂದ್ರೆ ಮಾತ್ರನೇ ಇದಕ್ಕೇನ ಅಂತ್ಯ ಕಾಣಿಸಕ್ಕಾಗೋದು. ನೀವೇ ಎಲ್ಲ ಮಕ್ಳು ಭವಿಷ್ಯ ನೀವು ಉದ್ಧಾರ ಮಾಡಕ್ ಬರ್ತಾ ಇಲ್ಲ. ಏನೋ ಒಳಗ್ ಮೀಸಲಾತಿ ಆ ಮೀಸಲಾತಿ ಅಂತ ತಗೊಂಡೋಗೋದಕ್ಕೋಸ್ಕರ ನೀವು ಸಾಯ್ತಾ ಇದ್ದೀರ ವಿನಃ ಇಲ್ಲಿ ಸಾಯೋ ಮಕ್ಳಿಗೆ ನಿನ್ನೆ ಆ ಮಗು ಅಳ್ತಾ ಐತೆ, ಆ ಹೆಣ್ಣು ಕೇಳ್ತಾ ಇದ್ದಾಳೆ ನಿನ್ನ ಹಿಂದೂನ ಅಂತ ಕೇಳಿ ಹೊಡಿತಾವ್ರೆ ಅಂತ ಅಂದ್ಬಿಟ್ಟು. ಇಂಥ ಘಟನೆಗಳನ್ನೆಲ್ಲ ನೀವು ನೋಡಿ ಕೂಡ ದೇವ್ರನ್ನ ಪೂಜೆ ಮಾಡಕ್ಕೆ ನೀವೆಲ್ಲ ನಾಲಾಯಕ್ ಅಂತಾನೆ ನಾನು ಇವಾಗೂ ಹೇಳೋದು. ನೀವೆಲ್ಲಿವರೆಗೂ ಹಿಂದೂ ಸ್ವಾಮೀಜಿಗಳು ಆಗಲ್ಲ ಅಲ್ಲಿವರೆಗೂ ನೀವ್ಯಾರು ನಮ್ಮ ಸ್ವಾಮೀಜಿಗಳು ಅನ್ಸ್ಕೊಳಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತವ್ರು ನೀವೆಲ್ಲ. ನಾವು ಯಾಕೆ ಈ ರೋಷಾವೇಶವಾಗಿ ಮಾತಾಡ್ತಾ ಇದೀವಿ ಅಂದ್ರೆ ಅಷ್ಟು ನೋವಾಗ್ತಾ ಇದೆ. ಇವತ್ತು ನನ್ನ ಅಕ್ಕನ ಮಗಳು ಕೇಳಿದ್ಲು, ಮಮ್ಮ ಇವರೆಲ್ಲರೂ ಕೂಡ ಎಲ್ಲಾರನ್ನೂ ಸುಟ್ಕ ಬಂದ್ರೆ ನಾವೆಲ್ಲ ಹೋಗ್ಬೋದು ಮುಂದಕ್ಕೆ ಅಂತ ಕೇಳಿದ್ಲು. ಆ ನೋವು ನಮ್ಗೆ ಇವತ್ತು ಇದೆ. ನಿಮ್ಮಿಂದ ಈ ದೇಶ ಹಾಳಾಯ್ತೈತೆ. ಫಸ್ಟ್ ನೀವೆಲ್ಲರೂ ಹಿಂದೂಗಳು ಅಂತ ನೀವು ಆಚೆಗೆ ಬಂದ್ರೆ ಮಾತ್ರನೇ ಇವಕ್ಕೆಲ್ಲ ಕಡಿವಾಣ ಹಾಕಕ್ಕಾಗೋದು. ದಯವಿಟ್ಟು ನಾನು ಇನ್ನೇನು ಮಾತಾಡಲ್ಲ, ಈಗಾಗ್ಲೇ ಗೌತಮ್ ಗೌಡ್ರು ಮಾತಾಡವ್ರೆ. ನೀವೆಲ್ಲರೂ ಕೂಡ ಒಂದಾಗದೆ ಹೋದ್ರೆ ಮುಂದಿನ ದಿನದಲ್ಲಿ ನಿಮ್ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ. ನಿಮ್ನೆಲ್ಲರನ್ನು ಕೂಡ ಕೆಳಗೆ ಇಳಿಸುವಂತ ಕೆಲಸ ನಮ್ಮಂತ ಯುವಕರುಗಳು ಮಾಡೇ ಮಾಡ್ತಾರೆ. ಯಾವ್ದೇ ಜಾತಿ ಕಾಲಂ ತೆಗಿರಿ, ನಾವೆಲ್ಲ ಹಿಂದೂ ಅನ್ನೋದೊಂದು ಬರ್ಸೋವರೆಗೂ ನೀವ್ ಯಾರು ಉದ್ಧಾರ ಆಗಲ್ಲ, ನಮ್ ದೇಶನೂ ಉದ್ಧಾರ ಆಗಲ್ಲ.